ಜಿಲ್ಲೆಯಲ್ಲಿ ಜೆಡಿಎಸ್ ಬಲಪಡಿಸಲು ಕಾರ್ಯಕರ್ತರು ಹಾಗೂ ಮುಖಂಡರು ಕೈ ಜೋಡಿಸಬೇಕು ಎಂದು ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ ಹೇಳಿದರು. ಅರಸೀಕೆರೆ ನಗರದ ಲಂಬಾಣಿ ಸಮುದಾಯ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ದ್ವೇಷದ ರಾಜಕಾರಣ ಮಾಡುತ್ತಿದ್ದು, ಕಾರ್ಯಕರ್ತರು ಹಾಗೂ ಮುಖಂಡರನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಶಕ್ತಿ ಪ್ರದರ್ಶನ ಮಾಡಲು ಹೊರಟಿರುವವರಿಗೆ ತಕ್ಕ ಉತ್ತರ ನೀಡುವ ಕಾಲ ಬಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹೊಸೂರು ಗಂಗಾಧರ್, ಜನತಾ ಬಜಾರ್ ಅಧ್ಯಕ್ಷರಾದ ಗಂಡಸಿ ಮಂಜುನಾಥ್, ಗಂಡಸಿ ಜೆಡಿಎಸ್ ಯುವ ಮುಖಂಡರಾದ ವಿಪಿನ್ ಕುಮಾರ್ ಹೆಗ್ಗಟ್ಟ ಮುಂತಾದವರು ಹಾಜರಿದ್ದರು. ಇವತ್ತು ತಾರೀಕು ಏನು ಜನತಾ ಸಮಾವೇಶವನ್ನು ಹಾಸನದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಇಡೀ ವಯಸ್ಸಿನಲ್ಲಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರೋದ್ರಿಂದ ಅವರ ಮನಸ್ಸಿಗೆ ಸಂತೋಷವಾಗುವ ತರ ಎಲ್ಲರೂ ಸೇರಿ ಅವರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು. ಏನು ಪಕ್ಷಕ್ಕೆ ಕೆಲವರು ಕಾಂಗ್ರೆಸ್ಸಿನ ನಾಯಕರು ಈ ತಾಲೂಕಿನವರು ನಮ್ಮ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವೆಲ್ಲ 24ನೇ ತಾರೀಕು ಹಾಸನದಲ್ಲಿ ಜಮಾವಣೆಗೊಂಡು ಜನತಾದಳದ ಶಕ್ತಿಯನ್ನು ತೋರಿಸಬೇಕು ಅಂತ ಹೇಳಿ ನಾನು ತಾಲೂಕಿನ ಪ್ರತಿಯೊಂದು ಜೆಡಿಎಸ್ ಕಾರ್ಯಕರ್ತರಲ್ಲಿ ವಿನಮ್ರವಾಗಿ ಮನವಿಯನ್ನು ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಲ್ಲ. ನಮ್ಮ ಅಡ್ವೊಕೇಟ್ ಸಾಹೇಬರು ಗುಂಡ ಅವರು ಮತ್ತೆ ನಮ್ಮ ಗಣಸೆಯ ಮಂಜೇಟ ಕುಮಾರ್ ಮತ್ತೆ ಚಂದ್ರಶೇಖರ್ ತಾಲೂಕು ಅಧ್ಯಕ್ಷರು, ಈ ಜವಳಕರು, ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ನಾನು ಹೊಂದಿಸಿ ಇವತ್ತು ಈ ತಾಲೂಕಿನ ಕಾರ್ಯಕರ್ತ ಬಂಧುಗಳಿಗೆ, ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನಾನು ವಂದನೆ ಸಲ್ಲಿಸ್ತೀನಿ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ದೇವೇಗೌಡರಿಗೆ ನಮ್ಮ ಪಕ್ಷಕ್ಕೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂತ ಯಾವ್ದಾದ್ರು ಕ್ಷೇತ್ರ ಇದ್ರೆ ಈ ಜಿಲ್ಲೆಯಲ್ಲಿ ಅದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಅಂತ. ಇವತ್ತು ಈ ಕ್ಷೇತ್ರಕ್ಕೆ ಕೆಲವರು ನಾನು ದೇವೇಗೌಡರು ಇವತ್ತು ನಾನು ಈ ತಾಲೂಕಿನ ಜನತೆಯ ಕ್ಷಮೆ ಕೇಳಬೇಕಾಗುತ್ತೆ. ಯಾತಕ್ಕೋಸ್ಕರ ಕ್ಷಮೆ ಕೇಳಬೇಕಾಗ್ತಿದ್ರೆ ಯಾವತ್ತು ಹಿರಿಯರ ಮಾತು ಕೇಳಬೇಕು. ಹಿರಿಯರ ಮಾತು ಕೇಳಿದ್ರೆ ಮೊದಲ ಒಂದಿನ ನಮಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಅವತ್ತೊಂದು ಮಾತು ಹೇಳಿದ್ರು, ಇವತ್ತು ನಮ್ಮ ರಾಜ್ಯಸಭಾ ಸದಸ್ಯರು ಜವಳಿಕೊಂಡಿದ್ದಾರೆ, ಪಟೇಲ್ ಇಲ್ಲ, ಕೆಲವು ಹಿರಿಯ ಮುಖಂಡರು ಸಮ್ಮುಖದ ಒಟ್ಟಿದ್ರು ನೋಡಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಇಲ್ಲಿಂದ ವೀರಶೈವ ಸಮಾಜದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಅವರು ಮೋಸ ಮಾಡೋದು ಬೇಡ, ಅವ್ರಿಗೆ ಕೊಡಬೇಕು ಅಂತ ಹೇಳಿ ದೇವೇಗೌಡರು ಕೇಳಿ ದೇವೇಗೌಡರು ಕೇಳಿದ್ರೆ ನಾನು ಕೇಳಿದರೆ ಇಂಥ ಒಬ್ಬ ಇದನ್ನ ಮಾಡಿ ಒಂದು ತಪ್ಪು ಮಾಡಿದ್ದೇನೆ ಮುಂದೆ ಹೇಳಿ ಅವತ್ತು ಜೇಡಿಎಸ್ ಸಿದ್ದೇಶ್ ಮುಂದೆ ಹೋಗೋಣ. ದೇವೇಗೌಡರು ಹೇಳಿದ್ರು ಹೇಳಿ ಈ 4 ಬಾರಿ ಶಾಸಕರಾಗಬೇಕಾದ್ರೆ ಯಾರ ರೀತಿಯ ಕಾಣಬೇಕು ಅವರಿಗೆ ಮೇವಾಗ್ತಾರೆ. ಯಾರು 4 ಸಾರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಬೇಕಾದ್ರೆ ಪ್ರತಿ ಚುನಾವಣೆಯಲ್ಲಿ ಈ ಪಕ್ಷ ಎಷ್ಟು ಹಣ ಕೊಟ್ಟಿದೆ, ಏನ್ ನಡೆದಿದೆ ಅಂತ ಬನ್ನಿ ಜೇಡಿಎಸ್ ಸಿದ್ದೇಶ್ ಮುಂದೆ ಹೋಗೋಣ. ಅದನ್ನೇ ಹೇಳಿ ಈ ಮಾಡಿದ್ದು ದೇವೇಗೌಡರು ಕೂರಿಸ್ತಾರೆ. ರಾಷ್ಟ್ರದಲ್ಲಿ ದೇವೇಗೌಡ್ರೆ ನಿಮ್ಮ ಮಗನ ಊಟ ಹಾಕಲ್ಲ, ಅರಸೀಕೆರೆ ಜನ ದುಡ್ಡು ಕೊಡೋದು ನಿಮ್ಮ ಮಗನ ಊಟ ಹಾಕ್ತಾರೆ. ಅವತ್ತು ಸಭೆಯಲ್ಲಿ ನೀವೀಗ ಇರ್ಬೇಕಲ್ಲ, ಪರ್ಮಿಷನ್ ಇರ್ಬೇಕು. ಅಶೋಕ್ ಹೇಳಿ ಇದು ದೇವರಲ್ಲೇ ಬರೀ ಸಿದ್ದೇಶ್ ಮುಂದೆ ಅರಸೀಕೆರೆ ಜನ ದುಡ್ಡಿನಲ್ಲಿ ಓಟ್ ಹಾಕ್ತಾರೆ. ದೇವೇಗೌಡ್ರೆ ನಿಮ್ಮ ಮಗನ ಓಟ್ ಹಾಕ್ತಾರೆ ಅಂತ ಹೇಳಿ ಹಾಸನದಲ್ಲಿ ಸಭೆ ಇರ್ತಾರೆ. ಇವತ್ತು ಹೇಳಿ ಸತ್ಯ ಹೇಳಿ, ಇವತ್ತು ಅರಸೀಕೆರೆ ಕುಡಿಯೋ ನೀರು ಬಂದ ಮುಂದೆ ಅರಸೀಕೆರೆ ಕುಡಿಯೋ ನೀರನ್ನ ಕೌಶಿಕ್ ಮುಖರ್ಜಿಯಿಂದ ಅಡ್ಸನ್ ಕರ್ನಾಟಕದ ರೈತರಿಂದ
ಮಾಡಿಸಿ ಅಪ್ಪು ಮಾಡಿಸಿ ಈಶ್ವರನ ಕರ್ಕೊಂಡು ಅಡಿಗೆಲಾಗ್ತಿದೆ. ಏನು ಅಡಿಗೆಲಾಗ್ತಿದ್ದೇವೆ ಅಷ್ಟೇ. ಯಾರನ್ನು ದೇವರು ಶಕ್ತಿ ಇಲ್ಲ ಅಂದ್ರೆ ಯಾರನ್ನು ಕೇಳಲಿದ್ದು? ಇವತ್ತು ಅಷ್ಟಕ್ಕೆ ಅದನ್ನೊಂದು ಜಾವನ ಹೇಳಬೇಕಾದ್ರೆ, ಯಾಕೆ ನಾನು ಬೆಳಗಾವಿ ಅಧಿವೇಶನ ಬಿಟ್ಟಿದ್ದೆ. ಇವನಾದ್ರೆ ಅದೆಲ್ಲ ವಿಷಯಗಳ ಹೋಗಿ ಭಾವ ಕೇಳಿಬಿಟ್ಟು ಹೋಗಿ ಆಸ್ಪತ್ರೆ ನಾವು ಎಲ್ಲ ಓದ್ತಾ ಇದ್ದೀವಿ. ನಾವು ನಮ್ಮ ಜನರ ಭಾಗಕ್ಕೆ ಎಲ್ಲ ಅವ್ರ ಆಸ್ಪತ್ರೆಯಲ್ಲಿ ಎಲ್ಲ ಏನಾಗಿದೆ ಎಲ್ಲ ನಮ್ಗೆ ಹೇಳ್ಬಾರ್ದು. ಎಲ್ಲ ನಾವು ಹಾಗೆ ಕಟ್ಟ ಡಿಸ್ಚಾರ್ಜ್ ಮಾಡಲಿಕ್ಕೆ ಗೊತ್ತಾಯ್ತು. ಅಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಈಚೆ ಭಾಗಕ್ಕೆ ಬಂದಿದ್ದೇವೆ. ಸಿದ್ದರಾಮಯ್ಯ ಬಂದವರಿಂದ ಹೇಳಿದ ತಕ್ಷಣ ಹೋಗಿ ಯಾವಾಗ ಹಾಸ್ಪಿಟಲ್ ಅದನ್ನ ಮಾಡಿದ್ರು. ಯಾರೋ ಅದು ಯಾರು ಅಲ್ಲಿ ಯಾಕೆ ಬಗ್ಗೆ ಅಷ್ಟೇ ಅವ್ರು ಯಾವತ್ತು ನನ್ನ ವಿಷಯದಲ್ಲಿ ಅವ್ರು ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಖಂಡಿತ ಉಪಮುಖ್ಯಮಂತ್ರಿ ಮಾಡ್ಬೇಕಾದ್ರೆ 75 ಜನ ಸೇರಿ ಹೋಗಿ ಹಾಕಿಲ್ಲ ಗೊತ್ತಾಯ್ತಿದ್ರೆ ಅಲ್ಲ. ಅವ್ರು ಮುಂದೆ ಒಬ್ಬ ರಾಜ್ಯ ಮುಖ್ಯಮಂತ್ರಿ ಮುಂದೆ ಹೋಗಿದ್ದು ಯಾವ ಇದು ಎಲ್ಲ ಇವರು ಕರ್ಕೊಂಡು ಇವನ ಪ್ರತಿ ಒಂದೊಂದು ಇಲಾಖೆಯಲ್ಲಿ ಪರಿಚಯ ಮಾಡಿಕೊಟ್ಟರೆ ಪಾಪ ಇವತ್ತು ಭಾಷೆ ಮಾಡ್ತಾರೆ. ಇಲಾಖೆ ಜಾಸ್ತಿ ಮಾಡಿ ಹೇಳಿದ್ರು ಇವತ್ತು ಕುಟುಂಬ ರಾಜಕಾರಣಿ ಎಲ್ಲಿದೆ ಇಲಾಖೆ. ಇವತ್ತು ಈ ಕುಟುಂಬಿಗೆ ದೇವೇಗೌಡರಿಗೆ ಕೊಡುಗೆ ಜಿಲ್ಲಾ ಬ್ಯಾಂಕಲ್ಲಿ ಕೊಡುಗೆ ಇದೆ. ಎಷ್ಟು ಸಾಲ ಕೊಟ್ಟಿದ್ದೀವಿ? ಯಾಕೆ ಮಗನ ಕೊಟ್ಟಿದ್ದೀವಿ ನಾವು? ಇವತ್ತು ಹೇಳ್ತೇನೆ ಮುಸಲ್ಮಾನ್ ನೋಡೇ ಆಗಲ್ಲ. ನಾವು ಜೀವನದಲ್ಲಿ ಹೇಳೋಗಿದ್ದೀವಿ. ನಾವು ಯಾವುದೇ ಕಾರಣದಿಂದ ಕಳೆದ 30 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಸನ್ಮಾನ್ಯ ದೇವೇಗೌಡರು ಮುಸಲ್ಮಾನರು ಅಲ್ಪಸಂಖ್ಯಾತರು ಹಬ್ಬ ಅವರು ಕೆಲಸ ಕೊಡ್ತಿದ್ದೀವಿ. ಪಾಪ ಇಲಾಖೆ ಸತ್ಯ ಹೇಗಿದ್ದಾರೆ ಹೋಗಿ ರಾಮನಗರದಲ್ಲಿ ಹೋರಾಟ ಕೆಲಸ ಮಾಡಿದ್ದಾರೆ. ಇಲಾಖೆ ಅಲ್ಲಿ ಹೇಳಿಲ್ಲ ಇಂಥ ಇಲಾಖೆ ನನಗೆ ದೇವೇಗೌಡರಿಗೆ ನನಗೆ ಇಲ್ಲ. ನಮಗೆ ಈ ರಾಜ್ಯದ ಒಬ್ಬರು ದೇವೇಗೌಡರು ಅವರು ಹೇಳಿದರೆ ದೇವೇಗೌಡ್ರೆ ನಿಮ್ಮ ಮಕ್ಕಳು ಕೊಟ್ಟರು ಓಟಾಗ್ತಾರೆ. ಇವ್ರಿಗೆಲ್ಲ ಪಾಪ ಪಟೇಲ್ ಮಾಡಿದ್ದಾರೆ. ಪಟೇಲ್ ಕಿತ್ಕೊಂಡ ಅಬ್ಬೊಬ್ಬ ಕಿತ್ಕೊಂಡ ಯಾರ್ಯಾರಿಗೆ ಗೊತ್ತಿಲ್ಲ. ಹೇಳಿ ಆ ಪಟೇಲ್ ಯಾರು ಮಾಡಿದ್ರೆ ನಾಳೆದು ಇವತ್ತು ಅಶೋಕಣ್ಣ ಬೇಕಾದ ಅಶೋಕಣ್ಣ ಉಪಯೋಗಿಸಲು ಬೇಕಾದ ಪರ್ಮಿಷನ್ ಕೊಡ್ಕೋಬಹುದು, ಬೇಕಾದ ಮಂಡಳಿ ಕೇಶವ ಜಿಲ್ಲಾ ಪಂಚಾಯತಿ ನಿಲ್ಲಿಸಿಬಿಟ್ಟು ಇಲಾಖೆ ಅಡ್ಜಸ್ಟ್ಮೆಂಟ್ ಇವತ್ತು ಇದು ಹೇಳು ನನಗೆ ಇವತ್ತಿಷ್ಟೊಂದು ದೊಡ್ಡ ಜನ ಸೇರಿದೆ. 24ಕ್ಕೆ ದೇವರು ಬರ್ತಾ ಇದ್ದಾರೆ. ದೇವರು ಯಾವ ಉದ್ದೇಶದಿಂದ ಬರ್ತಾ ಇದ್ದಾರೆ ಅಂದ್ರೆ ಕಳೆದ 2 ವರ್ಷದಿಂದ 2.5 ವರ್ಷದಿಂದ ಈ ಜಿಲ್ಲೆ ನಡೀತಾರಂತ ಕೆಲವು ಭ್ರಷ್ಟಾಚಾರಗಳು ಹೇಳ್ತಾರೆ. ಇವತ್ತು ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾ? ಒಂದು ಅರಸೀಕೆರೆ, ಇನ್ನೊಂದು ಹಾಸನದಲ್ಲಿ ರಾಜ್ಯದ ಬಿಜೆಪಿಯ ಪ್ರಧಾನ
ಬಿಜೆಪಿ ಕಾಂಗ್ರೆಸ್ ಎರಡು ಸೇರೋದಕ್ಕೆ